ಇವತ್ತು ಅವರ ಮಗ ಅಭಿನವ್ ಹೆಚ್ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿಯಾಗಿರೋದು. ಆ್ಯಕ್ಚುಲಿ ಅಭಿನವ್, ಅಮೃತೇಶ್ ಕುಲಕರ್ಣಿ ಸರ್, ಅಭಿನವ್ ಹೇಳ್ತಾ ಇದ್ದ, ಅಯ್ಯಯ್ಯೋ ನಮ್ಮ ಸರ್ ಲೇಟಾಗಿ ಬಂದುಬಿಟ್ರು, ನಾನು ತಬಲಾ ನುಡ್ಸೋದು ನೋಡಲೇ ಇಲ್ಲ ಅಂತ ಹೇಳಿ. ಅಂದರೆ ನೀವು ಬರೋಕ್ಕಿಂತ ಒಂದು 5 ನಿಮಿಷ ಮುಂಚೆ ಇನೋಕೇಷನ್ಗೆ ಪ್ಲೇ ಮಾಡ್ದವನು. ಸೊ ಹಾಗಾಗಿ ಈಗ ನೀವು ಅವನು ಡ್ರಮ್ ಪ್ಲೇ ಮಾಡೋದನ್ನು ನೋಡ್ತೀರಾ, ಆಶೀರ್ವಾದ ಮಾಡೋದಕ್ಕೆ ಜೊತೆಲಿ ಬಂದಿದ್ದೀರಾ ಸರ್. ಮತ್ತೊಂದು ಸಲ ನನಗೆ ಖುಷಿ ಅನಿಸುತ್ತೆ. ಅಭಿನವ್ ಹೆಚ್ ಈಗ ಪ್ರೆಸೆಂಟ್ಲಿ 9ನೇ ಕ್ಲಾಸ್ನಲ್ಲಿ, ಹಿ ಸ್ಟಡಿಂಗ್ ಇನ್ 9th ಸ್ಟ್ಯಾಂಡರ್ಡ್, ಶ್ರೀ ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ಓದ್ತಾ ಇರೋದು. ಆ್ಯಂಡ್ ತಬಲಾ ಪಂಡಿತ್ ಅಮೃತೇಶ್ ಕುಲಕರ್ಣಿ ಅವರಲ್ಲಿ ಕಲಿತಾ ಇರೋದು. ಕಳೆದ 4 ವರ್ಷಗಳಿಂದ ತಬಲಾ ಅಭ್ಯಾಸ ಮಾಡ್ತಾ ಇರೋದು. ಅದೇ ರೀತಿಯಾಗಿ ಶ್ರೀಯುತ ಸತ್ಯ ಅವರ ಬಳಿ ಕಳೆದ 2 ವರ್ಷಗಳಿಂದ ಕೀಬೋರ್ಡ್ನ ಕಲಿತಾ ಇರೋದು. ಈಗೇನು ಡ್ರಮ್ಸ್ ಪ್ಲೇ ಮಾಡೋದಕ್ಕೆ ಇಲ್ಲಿ ಸ್ಟೇಜ್ ರೆಡಿ ಆಗ್ತಾ ಇದೆ. ಅರುಣ್ ಕುಮಾರ್ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ತುಂಬ ಜನಪ್ರಿಯವಾದಂಥ ಡ್ರಮ್ಮರು. ಆ್ಯಂಡ್ ನೀವೆಲ್ಲ ರಿಯಾಲಿಟಿ ಶೋಗಳಲ್ಲಿ ನೋಡಿರ್ತೀರ. ಆ್ಯಂಡ್ SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಅವರಿದ್ದಂಥ ಅಷ್ಟೂ ಕಾಲದಲ್ಲಿ ಅವರೊಟ್ಟಿಗೆ ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡಿದಂಥ ಒಬ್ಬ ಅದ್ಭುತವಾದಂಥ ಕಲಾವಿದ. ಅವರ ತಂದೆ ಸುಕುಮಾರ್ ಬಾಬು ಅಂತ, ಅವರು ಬಾಬು ಸ್ಕೂಲ್ ಆಫ್ ರಿದಮ್ಸ್ ಅಂತ ಹೇಳಿ ಶಾಲೆನ ನಡೆಸ್ತಾರೆ. ಆ ಒಂದು ಶಾಲೆಯಲ್ಲೇ ಅರುಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಕಳೆದ 7 ವರ್ಷಗಳಿಂದ ಡ್ರಮ್ಸ್ನ ಕಲಿತಾ ಇರೋದು ಅಭಿನವ್ ಹೆಚ್. ಸೊ ಹಾಗಾಗಿ ಅಭಿನವ್ಗೆ ಏನಂತ ಹೇಳಿದ್ರೆ, ನಾನು ಇನೋವೇಟಿವ್ ಆಗಿರಬೇಕು, ಡ್ರಮ್ಸು, ಕೀಬೋರ್ಡು, ತಬಲಾ ಇದೆಲ್ಲನೂ ಒಟ್ಟಿಗೆ ಪ್ಲೇ ಮಾಡ್ತಾ ಅದರಲ್ಲಿರುವಂಥ ಕ್ವಾಲಿಟೀಸ್ ಏನಿದೆಯಲ್ಲ ಅದನ್ನು ನಾನು ಎಲ್ಲ ಕಡೆಗೂ ತೊಗೊಂಡೋಗ್ಬೇಕು ಅಂತ ಹೇಳಿ ಅವನದೇ ಆದಂಥ ಥಾಟ್ಸ್ನಲ್ಲಿ he is training and probably in a innovative way. I think he is going to present on stage very shortly. But ಈಗ ಸದ್ಯಕ್ಕೆ ನಾವು ಡ್ರಮ್ ಪ್ಲೇಯಿಂಗ್ನ ನೋಡುವಂಥ ಒಂದು ಅವಕಾಶ ಇದೆ. ಸೊ ಅಭಿನವ್ ಹೆಚ್, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಸೊ ನಿನ್ನ ಎಲ್ಲ ಜರ್ನಿ ಚೆನ್ನಾಗಿರಲಿ. ಆ್ಯಂಡ್ ನೀನೇನೇನು ಇಷ್ಟಪಡ್ತಿದ್ಯಾ, ಸೊ ಲೈಟ್ಸ್ ಆನ್ ಮಾಡಿಯಲ್ಲ, ಏನೇನು ಇಷ್ಟಪಡ್ತೀಯಾ ಅಭಿನವ್, ನಿನಗೆಲ್ಲವೂ ಕೂಡ ಸಿಗಲಿ ಆ್ಯಂಡ್ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಒಂದು ಚಪ್ಪಾಳೆ ನೀಡೋಣ, ಆಶೀರ್ವಾದ ಮಾಡೋಣ. ಸೊ ಅಭಿನವ್ ಹೆಚ್ ಆನ್ ಡ್ರಮ್ಸ್ ನಿಮ್ಮ ಮುಂದೆ.
ಅರುಣ್ ಅವರ ಬ್ರದರ್ ಕಿರಣ್ ಸರ್ ನೀವಿಲ್ಲಿದ್ದೀರಾ ಅಂತ ಗೊತ್ತಾಯಿತು. ಸೊ ಇಟ್ಸ್ ಗ್ಲ್ಯಾಡ್ ದಟ್ ನೀವು ಜೊತೆಗೆ ಬಂದಿರೋದು. ಆ್ಯಂಡ್ ಯಾಕೆ ಅಂತ ಹೇಳಿದ್ರೆ ಬಾಬು ಸಾರ್ನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇವತ್ತು ಯಾರೆಲ್ಲರೂ ಕೂಡ ಈ ಥರ ರಿದಮ್ ಓರಿಯೆಂಟೆಡ್ ಆಗಿ ಡ್ರಮ್ ಪ್ಲೇಯರು, ರಿದಮ್ ಪ್ಯಾಡ್ ಪ್ಲೇಯರು ಆ ಥರ ಎಲ್ಲ ಇದ್ದಾರೆ ಅಂತ ಹೇಳಿದ್ರೆ ಪ್ರಾಬ್ಲಿ ತುಂಬ ಜನ ವಿದ್ಯಾರ್ಥಿಗಳು ಆ ಒಂದು ಇನ್ಸ್ಟಿಟ್ಯೂಷನಿಂದ ಕಲಿತು ಬಂದವರೇ. ಹಾಗಾಗಿ ಅಂಥ ಇನ್ಸ್ಟಿಟ್ಯೂಷನಲ್ಲಿ ಅಭಿನವ್ ಕೂಡ ಕಲಿತಾ ಇರೋದು. ಆ್ಯಂಡ್ ಆ ಗುರುಗಳನ್ನು ಸ್ಮರಿಸ್ತಾನೆ ಅರುಣ್ ಅವರ ಪರವಾಗಿ ಕಿರಣ್ ಅವ್ರು ನೀವು ಬಂದಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ವಿದ್ಯಾರ್ಥಿಯ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೀವೇ ಹೇಳಬೇಕು. ನೋಡಿದ್ದೀರಾ, ಆಮೇಲೆ ಅವನ ಜೊತೆಗೆ ಮಾತಾಡಿ ಸರ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇವತ್ತು ಶಾಸ್ತ್ರೀಯವಾದಂಥ ಎಲ್ಲ ಕಲೆಗಳು ಫ್ಯೂಷನ್ ಪ್ಯಾಟ್ರನಿಗೆ ಹೋಗ್ತಾ ಇದೆ. ಪ್ರಾಬಲಿ ರಶ್ಮಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಮಗನೇ ಸಾಥ್ ಕೊಡ್ತಾನೆ ಅನಿಸುತ್ತೆ. ಎಲ್ಲನೂ ಅಂದರೆ ಬೇರೆ ಬೇರೆ ಪರ್ಫಾರ್ಮೆನ್ಸ್ಗಳನ್ನ ಫ್ಯೂಸ್ ಮಾಡಿ ಪರ್ಫಾರ್ಮ್ ಮಾಡೋ ರೀತಿಯಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಇಟ್ ವಿಲ್ ಬಿ ಎ ಫ್ಯಾಮಿಲಿ ಪ್ಯಾಕೇಜ್ ಥರ ಇರುತ್ತೆ. ಸೊ ಇಟ್ಸ್ ಗುಡ್ ದಟ್, ಯಾಕೆಂದರೆ ಅವನು ತಬ್ಲಾನು ನುಡಿಸ್ತಾನೆ ಕ್ಲಾಸಿಕಲ್ ಆಗಿ, ಇದನ್ನು ಮಾಡ್ತಾ ಇದ್ದಾನೆ ಆ್ಯಂಡ್ ಕೀಬೋರ್ಡ್ ಇದೆ ಅಂತ ಹೇಳಿದ್ರೆ ಸೊ ನಿಮ್ಮದೇ ಆದಂಥ ಸೆಟ್ ಆಫ್ ಆಲ್ಬಮ್ಮು ಮ್ಯೂಸಿಕ್ ಕ್ರಿಯೇಟ್ ಮಾಡ್ಬೋದು. ಸೊ ಅದೆಲ್ಲ ಆಗಲಿ ಅಂತ ನಾನು ಆಶಿಸ್ತಾ ಸೊ ಮುಂದುವರಿಯೋಣ. ಸೊ ಅಭಿನವ್ಗೆ ಮತ್ತೊಂದು ಸಲ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ಪರ್ಫಾರ್ಮೆನ್ಸ್ನ ನೋಡೋದಕ್ಕೆ ಹೆಜ್ಜೆ ಇಡೋಣ.